ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ಅನ್ನು ಬಿಡಿಸ್ತಾ ಇದ್ದೀವಿ. ಇಲ್ಲಿಯವರೆಗೆ ಪ್ರಶ್ನೆ ಸಂಖ್ಯೆ 10 ಮುಕ್ತಾಯವಾಗಿದ್ದಾವೆ. ಆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 11 ಅನ್ನು ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 11. ಕಾಲುವೆಯ ಒಂದು ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಆಗಿದೆ. ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಚಿತ್ರ 9.12 ನೋಡಿ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಒಂದು ಗೋಪುರ ಕಾಣಿಸುತ್ತದೆ. ಈ ಗೋಪುರದ ಎತ್ತರ AB ಆಗಿದೆ. ಇಲ್ಲಿ BCಯು ಕಾಲುವೆ ಆಗಿದೆ. ಈ ಕಾಲುವೆಯ ಒಂದು ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಈ ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದು ಅಂದರೆ ಸಿ ಬಿಂದುವಿನಿಂದ ಈ ಗೋಪುರ ಮೇಲ್ತುದಿಗೆ ಉನ್ನತ ಕೋನವು 60 ಡಿಗ್ರಿ ಉಂಟಾಗಿದೆ. ಅದೇ ರೀತಿ ಇದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ 20 ಮೀಟರ್ ಒಂದು ಸರಳ ರೇಖೆಯನ್ನು ಎಳೆದಿದ್ದಾರೆ. ಅದೇ CD ಆಗಿದೆ. ಈ D ಬಿಂದುವಿನಿಂದ ನಾವು ಗೋಪುರದ ಮೇಲ್ತುದಿಗೆ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಇವಾಗ ನಾವು ಗೋಪುರದ ಎತ್ತರ AB ಮತ್ತು ಕಾಲುವೆ ಅಗಲ BC ಅನ್ನು ಕಂಡುಹಿಡಿಯಬೇಕು. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಚಿತ್ರವನ್ನು ಬರೆದುಕೊಂಡಿದ್ದೇನೆ. ಗೋಪುರದ ಎತ್ತರ AB, ಕಾಲುವೆ ಅಗಲ BC, CD = 20 ಮೀಟರ್, ಕೋನ ABD = 90 ಡಿಗ್ರಿ ಆಗಿದೆ. ಅಂದರೆ ಈ ಕೋನ ಎಷ್ಟಿದೆ? 90 ಡಿಗ್ರಿ ಇದೆ. ನೆಕ್ಸ್ಟು ತ್ರಿಭುಜ ABDಯಲ್ಲಿ ಅಂದರೆ ಈ ದೊಡ್ಡ ತ್ರಿಭುಜ ABD, ಈ ತ್ರಿಭುಜ ಟ್ಯಾನ್ 30 ಡಿಗ್ರಿ ಟ್ಯಾನ್ ಅನ್ನು ತಗೊಂಡಿದ್ದು ನಾನು. ಯಾಕಂದರೆ ಟ್ಯಾನ್ ಅಂದರೆ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಈ ಒಂದು ತ್ರಿಭುಜದಲ್ಲಿ ಅಭಿಮುಖ ಬಾಹು ಯಾವುದಾಗುತ್ತೆ ಅಂದರೆ ಥೀಟಾ ಇಲ್ಲಿದೆ. ಹಾಗಾಗಿ ಇದು ಅಭಿಮುಖ ಅಂದರೆ AB ಅಭಿಮುಖ ಆಗುತ್ತೆ ಮತ್ತು BDಯು ಪಾರ್ಶ್ವಬಾಹು ಆಗುತ್ತದೆ. ಹಾಗಾಗಿ ನಾನು ಇಲ್ಲಿ ಟ್ಯಾನ್ 30 ಡಿಗ್ರಿ AB ಡಿವೈಡೆಡ್ ಬೈ BD ಅಂತೇಳಿ ಬರೆದುಕೊಂಡಿದ್ದೀನಿ. ಟ್ಯಾನ್ 30 ಡಿಗ್ರಿ ಅಂದರೆ 1/√3 AB ಅನ್ನು ಕಂಡುಹಿಡಬೇಕು. ಹಾಗೆ AB ಡಿವೈಡೆಡ್ ಬೈ BD ಅಂದರೆ ನಾನು CD ಪ್ಲಸ್ BC ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ನೋಡಿ BD ಅಂದರೆ BC ಪ್ಲಸ್ CD ಅಂತೇಳಿ ಬರ್ಕೋಬಹುದು. ಹಾಗಾಗಿ ನಾನು ಇಲ್ಲಿ BD ಅಂದರೆ CD ಪ್ಲಸ್ BC ಅಂತ ಬರ್ಕೊಂಡಿದ್ದೀನಿ. 1/√3 AB ಡಿವೈಡೆಡ್ ಬೈ CD ಅಂದರೆ ಕೊಟ್ಟಿದ್ದಾರೆ 20 ಪ್ಲಸ್ BC. ಇವಾಗ ಓರೆ ಗುಣಾಕಾರ ಮಾಡಿದಾಗ AB = 20 ಪ್ಲಸ್ BC ಡಿವೈಡೆಡ್ ಬೈ √3 ಆಗುತ್ತದೆ. ಇದನ್ನು ನಾನು ಸಮೀಕರಣ 1 ಅಂತೇಳಿ ಪರಿಗಣಿಸ್ತಿದ್ದೇನೆ. ಇವಾಗ ತ್ರಿಭುಜ ABCಯಲ್ಲಿ ಅಂದರೆ ಈ ಸಣ್ಣ ತ್ರಿಭುಜ ABCಯಲ್ಲಿ ಟ್ಯಾನ್ 60 ಡಿಗ್ರಿ ಅಂದರೆ ಥೀಟಾ ಇಲ್ಲಿದೆ. ಹಾಗಾಗಿ ಅಭಿಮುಖ ಬಾಹು ಇದಾಗತ್ತೆ ಮತ್ತು ಪಾರ್ಶ್ವಬಾಹು ಇದಾಗತ್ತೆ. ಅಂದರೆ AB ಡಿವೈಡೆಡ್ ಬೈ BC ಆಗುತ್ತದೆ. ಹಾಗಾಗಿ ಟ್ಯಾನ್ 60 ಡಿಗ್ರಿ AB ಡಿವೈಡೆಡ್ ಬೈ BC ಅಂತೇಳಿ ಬರೆದುಕೊಂಡಿದ್ದೀನಿ. ಟ್ಯಾನ್ 60 ಡಿಗ್ರಿ ಅಂದರೆ √3 AB ಡಿವೈಡೆಡ್ ಬೈ BC. ಇವಾಗ ಓರೆ ಗುಣಾಕಾರ ಮಾಡಿದಾಗ AB = BC √3 ಆಗುತ್ತದೆ. ಇದು ಸಮೀಕರಣ 2 ಅಂತೇಳಿ ತಗೊಂಡಿದ್ದೀನಿ. ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ನೋಡಿ ಸಮೀಕರಣ 1 ಇದು ಸಮೀಕರಣ 2. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1ದಲ್ಲಿ ಏನು ಕಂಡು ಹಿಡ್ಕೊಂಡಿವಿ ನಾವು? AB ಬೆಲೆಯನ್ನು ಕಂಡು ಹಿಡ್ಕೊಂಡಿದ್ದೀವಿ. ಅದನ್ನ ಇಲ್ಲಿ ತುಂಬೋದು. ಇವಾಗ BC √3 = 20 ಪ್ಲಸ್ BC ಡಿವೈಡೆಡ್ ಬೈ √3 ಆಗುತ್ತದೆ. ಇವಾಗ ಇದನ್ನ ಓರೆ ಗುಣಾಕಾರ ಮಾಡಿದಾಗ BC √3 √3 ಆಗುತ್ತದೆ. ನೆಕ್ಸ್ಟ್ = 20 ಪ್ಲಸ್ BC ಆಗುತ್ತದೆ. ಇವಾಗ
BC ಇಂಟು √3 ಇಂಟು √3 ಅಂದರೆ 3 ಆಗುತ್ತದೆ ಈಕ್ವಲ್ ಟು 20 ಪ್ಲಸ್ BC ಆಗುತ್ತದೆ. ನೆಕ್ಸ್ಟು BC ಇಂಟು 3 ಅಂದರೆ 3 BC, ಈ ಪ್ಲಸ್ BC ಈ ಕಡೆ ತೊಗೊಂಬಂದ್ರೆ ಮೈನಸ್ ಆಗುತ್ತೆ, ಹಾಗಾಗಿ ಮೈನಸ್ BC ಈಕ್ವಲ್ ಟು 20. 3 BCದಾಗ 1 BC ಕಳೆದ್ರೆ 2 BC ಉಳಿಯುತ್ತದೆ ಈಕ್ವಲ್ ಟು 20 ಆಗುತ್ತದೆ. ಇವಾಗ 2 1 2 10 20, ಹಾಗಾಗಿ BC ಈಕ್ವಲ್ ಟು 10 ಮೀಟರ್ ಆಗುತ್ತದೆ. ಸಮೀಕರಣ 2ರಿಂದ ಅಂದರೆ ಇಲ್ಲಿ ಸಮೀಕರಣ 2 ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಾವು BCಯನ್ನ ಬೆಲೆ ಎಷ್ಟು ಬಂದಿದೆ 10 ಇಲ್ಲಿ ನಾವು ಹಾಕೋದ ಅಂದರೆ AB ಈಕ್ವಲ್ ಟು BC √3 ನಮ್ದು ಸಮೀಕರಣ 2. ಇವಾಗ ಇಲ್ಲಿ BC ಬೆಲೆಯನ್ನ ತುಂಬೋಣ. ಅವಾಗ AB ಈಕ್ವಲ್ ಟು 10 √3 ಮೀಟರ್ ಆಗುತ್ತದೆ. ಆದ್ದರಿಂದ ಇಲ್ಲಿ ನಾವು ಹೇಳ್ಬೋದು ಕಾಲುವೆ ಅಗಲ 10 ಮೀಟರ್ ಆಗಿದೆ ಮತ್ತು ಗೋಪುರದ ಎತ್ತರ 10 √3 ಮೀಟರ್ ಆಗಿದೆ ಅಂತೇಳಿ ಹೇಳ್ಬೋದು. ಇಲ್ಲಿಗೆ ನಮ್ಮ ಪ್ರಶ್ನೆ ಸಂಖ್ಯೆ 11 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.